ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಎಸ್ಆರ್ಎಸ್ ಸಂಯುಕ್ತ ಪದವಿ ಪೂರ್ವ ವಿದ್ಯಾಲಯದ ಆಟದ ಮೈದಾನದಲ್ಲಿ ಅದ್ದೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಕನ್ನಡಕ್ಕೆ 2-3 ವರ್ಷದ ಇತಿಹಾಸವಿದೆ. ಆ ಇತಿಹಾಸವನ್ನ ನಮ್ಮ ಹಿರಿಯರು ಉಳಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕನ್ನಡ ನಾಡು ನುಡಿ ಸಂಸ್ಕೃತಿ ಉಳಿವಿಗಾಗಿ ಕೈ ಜೋಡಿಸಬೇಕಾಗಿದೆ. ಕನ್ನಡ ನಮ್ಮ ತಾಯಿ ಇದ್ದಂತೆ. ಆ ತಾಯಿಗೆ ಯಾವುದೇ ರೀತಿಯ ಅನ್ಯಾಯವಾಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕನ್ನಡದಲ್ಲಿ ಮಾತನಾಡಿ ಕನ್ನಡ ಸಂಸ್ಕೃತಿ ಉಳಿವಿಗಾಗಿ ಹೋರಾಡಬೇಕಾಗಿದೆ. 12 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ 8 ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಇದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಕನ್ನಡವೇ ಪ್ರಾಣ, ನಮಗೆ ಕನ್ನಡದ ಸತ್ವವೇ ಸಾಕು ಮಗ. ವಿಶ್ವದಲ್ಲಿ ಕರ್ನಾಟಕ ನೋಡ್ತಕ್ಕಂತಹ ಬಹಳ ಅದ್ಭುತ ಸ್ಥಳಗಳು ಪಟ್ಟದಕಲ್ಲು, ಐಹೊಳೆ, ಮೈಸೂರು ಅರಮನೆ, ಹೀಗೆ ಹಲವಾರು ನೋಡ್ತಕ್ಕಂತಹ ಸ್ಥಳಗಳು ಕರ್ನಾಟಕದಲ್ಲಿ ಮಾತ್ರ ಇದೆ. ಅಷ್ಟೊಂದು ಪ್ರಾಮುಖ್ಯತೆ ಕನ್ನಡಕ್ಕಿದೆ. ಕನ್ನಡವನ್ನ ಉಳಿಸಿ ಬೆಳೆಸೋಣ ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ಈ ಕನ್ನಡದಲ್ಲಿನೇ ಮೈಸೂರು ಭಾಗ, ಇಲ್ಲಿ ಧಾರವಾಡ ಭಾಗ ಮತ್ತು ಮಂಗಳೂರು, ಇಲ್ಲಿ ವಿವಿಧತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಭಾಷೆಗಳಲ್ಲಿ, ಉಚ್ಚಾರಣೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಸಹಿತ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂದ್ರೆ ಕರ್ನಾಟಕ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರತಕ್ಕಂಥ ನಂಬರ್ 1 ರಾಜ್ಯ ಕರ್ನಾಟಕ ಅನ್ನುವಂಥದ್ದನ್ನ ನಮ್ಮ ಹಿರಿಯರು ಹೇಳ್ತಾರೆ. ಇಡೀ ದೇಶದಲ್ಲಿ ವಿಸ್ತರಣೆಯಲ್ಲಿ 6ನೇ ಸ್ಥಾನದೊಳಗ ಕರ್ನಾಟಕ ಇದೆ ಅನ್ನುವಂಥದ್ದನ್ನು ಮಾಡುವಂತ ಜನ ಇನ್ನ ವಿವಿಧ ರಾಜ್ಯಗಳೊಳಗದಾರ. ನಮ್ಮ ಸಂಪೆ ಇರ್ತಕ್ಕಂಥ ಜತ್ ತಾಲೂಕು, ಮಂಗಳವೇಡ, ಸೋಲಾಪುರ, ಕೇರಳದ ಕಾಸರಗೋಡು, ಇವೆಲ್ಲ ಬೇಕಾಗಿತ್ತು. ಆದರೆ ಇನ್ನೂ ಅವು ನಮ್ಮ ಹೋರಾಟದ ಕೊರತೆಯಿಂದ ಬೇರೆ ಬೇರೆ ರಾಜ್ಯದೊಳಗೆ ಸೇರ್ಪಡೆ ಆಗ್ಯಾವ. ಆ ಕಾರಣಕ್ಕಾಗಿ ಇನ್ನು ಮುಂದಾದರೂ ಸಹಿತ ಅಖಂಡ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಆ ಎಲ್ಲ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಸೇರಿಸಬೇಕು. ಅದಕ್ಕಾಗಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಆಡಿರ್ತಕ್ಕಂಥ ನಾವು ಕೇಳಿದ್ವಿ ಹುಯಿಲಗೋಳ ನಾರಾಯಣರು. ಅದೇ ಪ್ರಕಾರ ನಮ್ಮ ಕರ್ನಾಟಕಕ್ಕೆ ಬಹಳ ದೊಡ್ಡ ಇತಿಹಾಸ ಅದ. ಅನೇಕ ಐತಿಹಾಸಿಕ ಸ್ಥಳಗಳನ್ನು, ಶ್ರವಣ ಬೆಳಗೋಳು, ಮೈಸೂರು ಅರಮನೆ, ನಮ್ಮಲ್ಲೇ ಇರ್ತಕ್ಕಂಥ ಬದಾಮಿ ಗುಹೆ ಮತ್ತು ಕಲ್ಲಿನ ರಥ, ರೀತಿ ಅನೇಕ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೊಂದಿರತಕ್ಕಂಥ ಸಮೃದ್ಧಿ ನಾಡು ನಮ್ಮ ಕರ್ನಾಟಕ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ನಾವೆಲ್ಲ ನವೆಂಬರ್ 1 ದಿವಸ ರಾಜ್ಯೋತ್ಸವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದು 365 ದಿವಸನೂ ಸಹಿತ ಸಂಭ್ರಮ ಆಚರಣೆ. ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಗಿರೀಶ ಸ್ವಾದಿ, ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿ ಸಿದ್ದಪ್ಪ ಪಟ್ಟಿಹಾಳ, ರಬಕವಿ ಬನಹಟ್ಟಿ ನಗರಸಭಾ ಅಧ್ಯಕ್ಷ ಶ್ರೀಮತಿ ವಿದ್ಯಾ ದರ್ಬಾಡಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದಾನಪ್ಪ ಹುಲಜತ್ತಿ, ಬನಹಟ್ಟಿ ಸಿಬಿಐ ಡಿಆರ್ ಪಾಟೀಲ, ಬನಹಟ್ಟಿ ಪಿಎಸ್ಐ ಶಾಂತಹಳ್ಳಿ, ಬಸವರಾಜ ಹನಗುಂಡಿ, ಎಂಎಸ್ ಗಡಿನವರ್, ರಮೇಶ್ ಅವಟಿ, ಪ್ರಶಾಂತ್ ಹೊಸ್ಮನಿ, ಜಿಆರ್ ನಾವಿ, ಶ್ರೀಮತಿ ಆರ್ಎಸ್ ಜಳಕಿ, ಪ್ರೀತಿ ಆಲಗೂರ, ಶ್ರೀಮತಿ ಜಾಧವ್ ಸಿರಿ ಮುಂತಾದವರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.